ಜನರಲಿ ನಿಮ್ಗೆ ಗೊತ್ತಿದೆ ಹೆಲ್ತ್ ಕೇರ್ ಅನ್ನೋಂಥದ್ದು ತುಂಬಾ ಬಿಗ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್. ಹೆಲ್ತ್ ಕೇರ್ ಅನ್ನೋದೇ ಒಂದು ಬಿಗ್ ಮಾಫಿಯಾ, ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ. ಈಗ ಬಡವರು, ಅಸಹಾಯಕರು, ಬಡಗರು, ನಿರ್ಗತಿಕರು ಯಾವ್ದಾದ್ರು ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗ್ಲಿ, ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಸುಲಿಗೆ ಮಾಡ್ತಾರೆ. 101% ಸುಲಿಗೆ ಮಾಡ್ತಾರೆ. ಇವಾಗ್ಲೂ ಆಗ್ತಾ ಇದೆ ಸರ್. ಮಾಡಿ ಕಾರ್ಪೊರೇಟ್ ಹಾಸ್ಪಿಟಲ್ ಕಂಪ್ಲೀಟ್ ಬಿಗ್ ಮಾಫಿಯಾ ಅದು. ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇರೋದೇ ಇಲ್ಲ. 30 ಲಕ್ಷ 40 ಲಕ್ಷ ಬೆಂಗಳೂರು ಅಂತ ನಗರ ಜಿಲ್ಲೆಯ DHO ಆಗ್ಬೇಕಾದ್ರೆ ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾದ್ರೆ 40-45 ಲಕ್ಷ ಬೇಕು ದುಡ್ಡು. ನಕಲಿ ಡಾಕ್ಟರ್ಸ್ನ ಎರಾಡಿಕೇಟ್ ಮಾಡಲ್ಲ, ನಕಲಿ ಡಾಕ್ಟರ್ಸ್ನ ರನ್ ಮಾಡಿ ಅವ್ರ ಕಡೆಯಿಂದ ಹಫ್ತಾ ವಸೂಲಿ ಮಾಡೋದು ಮಂತ್ಲಿ, ಈ ತರದ್ದಿದೆ ಹಳ್ಳಿಗಳಲ್ಲಿ. ಹೌದು ಸರ್. ಅಂದ್ರೆ ಫೇಕ್ ಡಾಕ್ಟರ್ಸ್ ಗಳಿಂದ ಇವ್ರು ಹಫ್ತಾ ವಸೂಲಿ ಮಾಡ್ತಾರೆ. ಗುಲ್ಬರ್ಗಾದಂತ ಜಿಲ್ಲೆಯಲ್ಲಿ ಇದನ್ನೇ ಮಾಡ್ತಾರಂತ ಅಲ್ಲಿರುವಂತ DHOಗಳು. ಈಗ MLA ಗಳಾಗುವಂಥದ್ದು ಎಂತ ಗೊತ್ತಾ ಸರ್? ದಂಧೆಕೋರು, ದಗಾಕೋರು, ಆರಾಮ್ಕೋರು, ಲೋಫರ್ಗಳು, ಲುಚ್ಚಾಗಳ MLA ಆಗ್ತಾರಂಥದ್ದು. ಹಾಯ್ ಹಲೋ ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಶ್ರೀನಿವಾಸ ವೈದ್ಯ. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈಸ್ ಅ ಡಾಕ್ಟರ್. ಕೇವಲ ರೋಗಗ್ರಸ್ತರಿಗೆ ಮಾತ್ರ ಔಷಧಿಯನ್ನ ಇವರು ಕೊಡಲ್ಲ. ಸಮಾಜದ ಎಡವಟ್ಟುಗಳಿಗೆ, ಸಮಾಜದ ಏರುಪೇರುಗಳಿಗೆ, ಸಮಾಜದಲ್ಲಿ ಆಗಬಾರ್ದಂಥ ಘಟನೆಗಳು ಆದಾಗೂ ಕೂಡ ಅಲ್ಲಿಯೂ ಕೂಡ ಔಷಧಿಯನ್ನು ಕೊಡ್ತಾರೆ, ಮಾತ್ರೆಯನ್ನು ಕೊಡ್ತಾರೆ. ಆ್ಯಂಡ್ ಅನೇಕ ಜನ ಡಾಕ್ಟರ್ಗಳನ್ನು ನಾವು ನೋಡಿರ್ತೀವಿ. ಬಟ್ ಇವತ್ತಿನ ಅತಿಥಿಗಳು ಬಹಳ ವಿಶೇಷವಾದಂಥ ವೈದ್ಯರು. ಯಾಕೆಂತಂದರೆ ತಮ್ಮ ಕಾರನ್ನೇ ಹಾಸ್ಪಿಟಲ್ ಹಾಕಿಸ್ಕೊಂಡಿದ್ದಾರೆ. ಎಲ್ಲೋ ಒಂದು ಬಿಲ್ಡಿಂಗಲ್ಲಿ ಕ್ಲಿನಿಕನ್ನು ಮಾಡ್ಕೊಂಡಿಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಪ್ರತಿಷ್ಠಿತ ಹಾಸ್ಪಿಟಲಲ್ಲಿ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ತಮ್ಮ ಕಾರನ್ನೇ ಕ್ಲಿನಿಕ್ ಮಾಡಿಕೊಂಡು ವೈದ್ಯಕೀಯ ವೃತ್ತಿಯ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಸುನಿಲ್ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದ್ದೀನಿ ಸರ್. ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲನೂ. ಸರ್ ಬೇಸಿಕಲಿ ಸುನಿಲ್ ಕುಮಾರ್ ಅವರು ಅಂತಂದ್ರೆ ಈ ಮೊಬೈಲ್ ಹಾಸ್ಪಿಟಲ್ಗೆ ಹೆಸರುವಾಸಿ. ಆ ಕಾನ್ಸೆಪ್ಟ್ ಬಂದಿದ್ದು ಹೆಂಗೆ ಅಂದ್ರೆ ಕಾರಲ್ಲೇ ಕ್ಲಿನಿಕ್ ಮಾಡ್ಬಿಡ್ಬೇಕು. ಯಾಕಂತಂದ್ರೆ ಇವತ್ತು ಡಾಕ್ಟರ್ಸ್ಗಳು ಅಂತಂದ ತಕ್ಷಣ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಕೋತಾರೆ, ಅಲ್ಲಿ ಒಂದು ಕ್ಲಿನಿಕ್ ಮಾಡ್ಕೋತಾರೆ. ಇಲ್ಲಾಂದ್ರೆ ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಬಟ್ ನೀವು ಎಲ್ಲ ಓದ್ಕೊಂಡಿದ್ದೀರಿ, ಎಲ್ಲ ಇದೆ, ದುಡ್ಡಿದೆನ? ದುಡ್ಡಿದೆ ಬೇಸಿಕಲಿ. ಬಟ್ ಎಲ್ಲ ಇದ್ದು ಯಾಕೆ ಈ ಕಾನ್ಸೆಪ್ಟ್ ಮೇಲೆ ಹೋಗಿದ್ ನೀವು? ಮೊಬೈಲ್ ಹಾಸ್ಪಿಟಲ್ ಮಾಡಬೇಕು, ಕಾರಲ್ಲೇ ಹಾಸ್ಪಿಟಲ್ ಮಾಡಬೇಕು? ಇಲ್ಲ, ಮೊದಲು ನಾನು BGS ಗ್ಲೋಬಲ್ ಹಾಸ್ಪಿಟಲ್ ಅಂತ ಕೆಂಗೇರಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ BBMP ಕೋವಿಡ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಆಗಿ ಕೆಲಸ ಮಾಡಿದೆ. ಜೊತೆಲೇನೆ ಈ ಡಾಕ್ಟರ್ ಆನ್ ವೀಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಶುರು ಆಗಿದೆ. ಒಂದು ದಿನ ಹೊಸ ರೋಡಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಆಸ್ ಯೂಶುವಲಿ ಎಲ್ಲರೂ ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ತೀವಿ, ಆ ವಿಕ್ಟಿಮ್ಸ್ಗೆ ಏನಾದ್ರು ಸಾಧ್ಯ ಆದ್ರೆ ಆಂಬುಲೆನ್ಸ್ ಕರೆಯೋದು, ಫಸ್ಟ್ ಏಡ್ ಮಾಡೋದು ಮಾಡ್ತಾರೆ. ಫಸ್ಟ್ ಏಡ್ ಮಾಡೋದಕ್ಕೆ ಯಾರಾದ್ರೂ ಫಸ್ಟ್ ಏಡ್ ಇದ್ರೆ ಫಸ್ಟ್ ಏಡ್ ಮಾಡ್ತಾರೆ, ಇಲ್ಲದ್ರೆ ಆಂಬುಲೆನ್ಸ್ ಕರೀತಾರೆ. ನಾನು ಡಾಕ್ಟರ್ ಆಗಿರೋದ್ರಿಂದ ನನ್ನ ಸೇಫ್ಟಿಗೋಸ್ಕರ ಒಂದು ಫಸ್ಟ್ ಏಡ್ ಬಾಕ್ಸ್ ನನ್ನ ಕಾರಲ್ಲಿ ಇಟ್ಕೊಂಡಿದ್ದೆ. ಅಲ್ಲಿ ನಾನು ಇಳಿದು ತಕ್ಷಣಕ್ಕೆ ಡ್ರೆಸ್ಸಿಂಗ್ ಮಾಡಿ ನಿಯರ್ ಬೈ ಹಾಸ್ಪಿಟ್ಲ್ ಲಿವ್ 100 ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟ್ಲ್ ಸಿಂಗ್ಸಂದ್ರ ಹೊಸ ರೋಡಲ್ಲಿ, ಮೇನ್ ರೋಡಲ್ಲಿ ನಾನು ಅಡ್ಮಿಟ್ ಮಾಡಿ, ನನ್ನ ಆಸ್ ಯೂಶುವಲ್ ಆಗಿ ನನ್ನ ಡ್ಯೂಟಿಗೆ ಹೋಗೋ ಟೈಮಲ್ಲಿ ನಾನು ಡ್ಯೂಟಿಗೆ ಹೋದೆ. ಅವ್ರನ್ನ ಅಡ್ಮಿಟ್ ಮಾಡಿ ನಂದು ಅಟೆಂಡರ್ ಲಿಸ್ಟಲ್ಲಿ, ಪೇಷಂಟ್ ಅಟೆಂಡರ್ ಲಿಸ್ಟಲ್ಲಿ ನನ್ನ ಹೆಸರು ಬರೆದಿದೆ. ಅವ್ರಿಗೆ ಒಬ್ಬರೇ ಮಗ, ಆಕ್ಸಿಡೆಂಟ್ ಆದವ್ರಿಗೆ. ಸರಿ, ಅವ್ರ ತಾಯಿ ನನಗೆ ಫೋನ್ ಮಾಡ್ಬಿಟ್ಟು ನಮ್ಮ ಮಗನ ಪ್ರಾಣ ಉಳಿಸಿದಾರೆ ಸರ್, ತಮ್ಮನ್ನ ಭೇಟಿ ಆಗ್ಬೇಕು. ನಾನಂದ್ರೆ ಎಲ್ಲರೂ ಆದಿಗೆ ಹೋಗೋರು ಎಲ್ಲರೂ ಹೆಲ್ಪ್ ಮಾಡ್ತಾರೆ, ನಾನು ಅದೇ ಥರ ಹೆಲ್ಪ್ ಮಾಡ್ತೀನಿ, ಏನು ದೊಡ್ಡ ವಿಶೇಷ ಇಲ್ಲ ನಮ್ಮನ್ನ ಭೇಟಿ ಆಗ್ಬೇಕಂತ ನಮ್ಮ ಹಾಸ್ಪಿಟ್ಲ್ಗೆ ಬಂದು ಮಧ್ಯಾಹ್ನ ಬಂದು ಕುತ್ಕೊಂಡ್ವಿ, ಮಾತಾಡಿ ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಅವ್ರ ತಾಯಿ ನನ್ನ ಕಾಲು ಮುಗಿದು, ನನ್ನ ಮಗನ ಇರೋನು ಒಬ್ಬನೇ ಮಗ, ನನ್ನ ಪ್ರಾಣ ಉಳಿಸಿದ್ರ, ತುಂಬಾ ಥ್ಯಾಂಕ್ ಯು ಅಂತ. ಅವ್ರದ್ದು ಇದು ಇದೆಯಲ್ಲ, ನಮ್ಮ ತಾಯಿ ಏಜ್ದವ್ರು, ಎಮೋಷನ್ಸ್, ನಮ್ಮ ತಾಯಿ ಏಜ್ದವ್ರು. ಅವತ್ತು ಯಾಕೆ ನಾನು ಕಾರಲ್ಲಿ ಇರೋದನ್ನ ಫಸ್ಟ್ ಏಡ್ ಬಾಕ್ಸ್ಗಿಂತ ಇನ್ನೂ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನ ಜಾಸ್ತಿ ಇಡಬಾರ್ದಂತ ನನ್ನ ಕಾರ್ ಡಿಕ್ಕಿ ಸ್ಪೇಸ್ನ BP ಅಪಟಸು, ಗ್ಲುಕೋಮೀಟ್ರು, ಥರ್ಮಾಮೀಟ್ರು, ECG ಮಷೀನು, ಕೋವಿಡ್ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷೀನ್ಸ್ ಫುಲ್ ಎಲ್ಲ ಸೆಟಪ್ ಮಾಡಿದ್ವಿ ಕಾರಲ್ಲೇನೆ. ಓಕೆ. ಆವತ್ತಿಂದ ಈ ಡೆಕ್ಲಾತನಲ್ಲಿ ಫೋಲ್ಡಿಂಗ್ ಟೇಬಲ್ಸು, ಚೇರ್ಸು ಎಲ್ಲ ಕಂಪ್ಲೀಟ್ ಆಗಿ ನಾವು ಒಂದು ಕ್ಲಿನಿಕಲ್ ಹೇಗೆ ಸೆಟಪ್ ಇರುತ್ತೋ ನಮ್ಮ ಕಾರಲ್ಲೇ ಎಲ್ಲ ಸೆಟಪ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ಕಾರ್ ಹೋಗಿ ಒಂದ್ ಕಡೆ ನಿಲ್ಸೋದು, ಡಿಕ್ಕಿ ಓಪನ್ ಮಾಡೋದು, ಚೇರ್ ಗೀರ್ ಎಲ್ಲ ಅಲ್ಲೇ ಸೆಟಪ್ ಮಾಡ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್. ಅದಕ್ಕೆ ನಾವು ಡಾಕ್ಟರ್ ಆನ್ ವೀಲ್ಸ್ ಅಂತ ಒಂದು ಹೆಸರು ಕೊಟ್ಟು ಸುಮಾರು 18 ವರ್ಷದಿಂದ ಇದನ್ನ ಮಾಡ್ತಾ ಇದೀವಿ.
ಇದುವರೆಗೆ 1,20,000 ಜನಕ್ಕೆ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. 1,20,000 ಜನಕ್ಕೆ ಶಾಬಾಷ್. 800 ಕ್ಯಾಂಪ್ನ ಮಾಡಿದೀವಿ ಉಚಿತವಾಗಿ. ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್, ಬೇಸಿಕ್ ಮೆಡಿಸಿನ್ಸ್, ಬೇಸಿಕ್ ಬ್ಲಡ್ ಟೆಸ್ಟ್. ಓಕೆ. ಇನ್ ಕೇಸ್ ನೀಡ್ ಇದ್ದಾಗ ನಾವು KC ಜನರಲ್, ಕಿದ್ವಾಯಿ, ಮತ್ತೆ ವಾಣಿ ವಿಲಾಸು, ಸಪ್ತಗಿರಿ ಹಾಸ್ಪಿಟ್ಲು, ರಾಮೇಯ ಜೊತೆ ನಾವು ಟೈಅಪ್ ಆಗಿದ್ದೀವಿ. ಓಕೆ. ಅಂದ್ರೆ ಎಂಪ್ಯಾನಲ್ಡ್ ಆಗಿದ್ದೀವಿ. ನಮ್ಮ ಆರ್ಗನೈಸೇಷನ್, ನಮ್ಮ ಡಾಕ್ಟರ್ ಆನ್ ವೀಲ್ಸ್, ನಮ್ದು ಮಾತೃಶ್ರೀ ಫೌಂಡೇಶನ್ ಅಂತ ಇದೆ. ಅದ್ರದ್ದು ಒಂದು ಪ್ರಾಜೆಕ್ಟೇ ಈ ಡಾಕ್ಟರ್ ಆನ್ ವೀಲ್ಸ್. ಈ ಮಾತೃಶ್ರೀ ಫೌಂಡೇಶನ್ 2007ರಲ್ಲೇನೆ ನಾವು ಶುರು ಮಾಡಿರೋಂಥದ್ದು. ಅಂದ್ರೆ ಜನರಿಗೆ, ಅಸಹಾಯಕರಿಗೆ, ನಿರ್ಗತಿಕರಿಗೆ ನಾನು ಡಾಕ್ಟರ್ ಆದ್ಮೇಲೆ ಇದನ್ನ ಮಾಡ್ಬೇಕಂತ ಶುರು ಮಾಡಿರೋಂಥದ್ದು ಶುರು ಆಯ್ತು. ನಾವು ಬರೀ ವೀಕೆಂಡ್ಸ್ ಅಲ್ಲೇ ಮಾತ್ರ ಮಾಡ್ತಾ ಇದ್ವಿ. ಮೊದಲು ಶನಿವಾರ ಭಾನುವಾರ ಇನ್ನು ಉಳ್ ಟೈಮ್ ಮಾಡ್ತಾ ಇರ್ಲಿಲ್ಲ. ಉಳ್ ಟೈಮ್ ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಆರಾಮಾಗಿ ಒಳ್ಳೆ ಸಂಬಳ ಬರ್ತಾ ಇತ್ತು. ಬಹಳ ಜನಕ್ಕೆ ನೀಡ್ ಇರುವಾಗ ನಾನು ಬೇಸಿಕಲಿ ಉತ್ತರ ಕರ್ನಾಟಕದ ಮೂಲತಃ. ಎಲ್ಲಿ ಸರ್ ನಿಮ್ದು? ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಒಂದು ಗ್ರಾಮ. ಓಕೆ. ಆದ್ರೆ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ವಿಜಯಪುರದಲ್ಲಿ. ಬಿಜಾಪುರ. ಮತ್ತೆ ಬೆಂಗಳೂರು ಬಂದೆ 20 ವರ್ಷ ಆಯ್ತು. ಬೆಂಗಳೂರವ್ರು ಆಗ್ಬಿಟ್ಟಿದ್ದೀರಿ. ಬೆಂಗಳೂರವ್ರು ಆಗ್ಬಿಟ್ಟಿದ್ವಿ. ಬೆಂಗಳೂರೇ ನಮ್ ತಾಯಿ. ಓಕೆ. ಬೆಂಗಳೂರು ಅನ್ನ ಕೊಟ್ಟದ ಊರು, ಮತ್ತೆ ಹೆಸರು ಕೊಟ್ಟರು ಊರು. ಫೈನ್. ಬೆಂಗಳೂರು ಬಹಳ ನಿಜವಾಗ್ಲೂ ನನಗೆ 2ನೇ ತಾಯಿ ಅಂದ್ರೆ ಬೆಂಗಳೂರನೇ. ಎತ್ತ ತಾಯಿ 1ನೇ ತಾಯಿ, ಇದು 2ನೇ ತಾಯಿ. ಜೀವನ ಕೊಟ್ಟ ತಾಯಿ. ಜೀವನ ಕೊಟ್ಟ ತಾಯಿ, ಅನ್ನ ಕೊಟ್ಟ ತಾಯಿ. ಅನ್ನ ಕೊಟ್ಟ ತಾಯಿ. ನಾವು ಶುರು ಮಾಡಿದ್ಮೇಲೆ ಜನರಲಿ ನಿಮ್ಗೆ ಗೊತ್ತಿದೆ, ಹೆಲ್ತ್ ಕೇರ್ ಅನ್ನೋಂಥದ್ದು ತುಂಬಾ ಬಿಗ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಆಸ್ ಅ ಡಾಕ್ಟರ್ ಆಗಿ, ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನನ್ನ ಕೆಲಸ ನನಗೇನ ಪ್ರತಿದಿನ, ನಾನು ಬೇಸಿಕಲಿ ಮೂಲತಃ ಉತ್ತರ ಕರ್ನಾಟಕದವನಾಗಿರೋದ್ರಿಂದ ನಮ್ಮಲ್ಲಿ ನಾವು ಜಮೀನ್ದಾರ್ ಪದ್ಧತಿ ಅಂದ್ರೆ ಜಮೀನ ಇರೋಂಥವ್ರು. ನಮ್ಗೆ 70 ಎಕರೆ ಜಮೀನ್ ಇದೆ ನಮ್ದು. ಒಂದು 25 ಎಕರೆ ಗ್ರೇಪ್ಸ್ ಇದು ಏನು ಶುಗರ್ ಕೇನ್ ಇದೆ. ಯಾಕೆ ಬಂದ್ರಿ ಸರ್ ಬೆಂಗಳೂರಿಗೆ? ಏನಂದ್ರೆ ಮನೇಲಿ ನನಗೇನೋ ಒಂದು ಹೊಸದ್ ಮಾಡ್ಬೇಕು ಅಂತ ಬೆಂಗಳೂರಿಗೆ ಬಂದೆ. ಮನೇಲಿ ಎಲ್ಲ ನೀವು ಹೇಳ್ದಾಗಿನೇ ಊರ್ ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ಮಗ ಡಾಕ್ಟರ್ ಆಗಿದ್ದಾನೆ, ಅಲ್ಲೇ ಊರಲ್ಲೇ ಒಂದು ಕ್ಲಿನಿಕ್ ಮಾಡ್ಕೊಂಡಿರ್ಲಿ ಅಂತ ಅವ್ರ ಆಸೆ ಇತ್ತು. ಬಟ್ ನಾವು ಇಂಟರ್ನ್ಶಿಪ್ಗಂತ ಹೊಸದೇನೋ ಕಲಿಯೋದಕ್ಕಂತ ಬೆಂಗಳೂರು ಬಂದು ವಾಪಸ್ ಹೋಗ್ಬೇಕಂತ ಯೋಚನೆನೇ ಇತ್ತು. ಒಂದ್ 2-3 ವರ್ಷ ಇದ್ದು ಹೋಗೋಣ ಅಂತ. ಆದ್ರೆ ಬೆಂಗಳೂರು ಬಿಡ್ಲಿಲ್ಲ. ಬೆಂಗಳೂರು ಗಟ್ಟಿ ಬಿಟ್ಟು ಮತ್ ನಾವು ಬೆಂಗಳೂರು ಬಿಡ್ಲಿಲ್ಲ, ಬೆಂಗಳೂರು ನಮ್ಮನ್ನು ಬಿಡ್ಲಿಲ್ಲ. ಹಾಗಾಗಿ ನಾವು ಶುರು ಮಾಡಿದ್ವಿ. ವೀಕೆಂಡ್ಸ್ ಎಲ್ಲ ಶುರು ಮಾಡ್ತಾ ಇದ್ವಿ. ನನಗೇನಂದ್ರೆ ಹೆಲ್ತ್ ಕೇರ್ ಅನ್ನೋಂಥದ್ದು, ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್. ಮನುಷ್ಯನ ಮಾನವನ ಮೂಲಭೂತ ಹಕ್ಕು ಅದು. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಹೆಲ್ತ್ ಕೇರ್ ಅನ್ನೋದು ಬಿಗ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಹೆಲ್ತ್ ಕೇರ್ ಅನ್ನೋದೇ ಒಂದು ಬಿಗ್ ಮಾಫಿಯಾ, ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ. ಒಂದು ಡಾಕ್ಟರ್ ಆಗಿ ಇದನ್ನ ಹೇಳ್ತಾ ಇದೀರಿ ನೀವು, ಮೆಡಿಕಲ್ ಇಸ್ ಅ ಮಾಫಿಯಾ ಅಂತ ಹೇಳಿ. ಡು ಯು ರಿಯಲಿ ಅಗ್ರಿ ವಿತ್ ದಟ್? ಹೌದು ಸರ್, ಯಾಕಂದ್ರೆ ವಾಸ್ತವದಲ್ಲಿ ಹಿಂಗ ಆಗ್ತಾ ಇದೆ. ಈಗ ಬಡವರು, ಅಸಹಾಯಕರು, ಬಡಗರು, ನಿರ್ಗತಿಕರು ಯಾವ್ದಾದ್ರು ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗ್ಲಿ, ಯಾವ್ದೇ ಹಾಸ್ಪಿಟಲ್ಗೆ ಹೋಗಿ ಸುಲಿಗೆ ಮಾಡ್ತಾರೆ. 101% ಸುಲಿಗೆ ಮಾಡ್ತಾರೆ. ಆಗುತ್ತಾ? ಇವಾಗ್ಲೂ ಆಗ್ತಾ ಇದೆ ಸರ್. ಈ ಕಾರ್ಪೊರೇಟ್ ಹಾಸ್ಪಿಟಲ್ ಕಂಪ್ಲೀಟ್ ಬಿಗ್ ಮಾಫಿಯಾ ಅದು. ಯಾಕಂದ್ರೆ ಈಗ ಯಾವ್ದೋ ವ್ಯಕ್ತಿ ಅಸಹಾಯಕ ಬಡವ ಹಾಸ್ಪಿಟಲ್ಗೆ ಹೋದ್ರೆ ಅವ್ರ ಹೆಂಡತಿ ತಾಳಿ ಮಾರ್ಬೇಕು, ಇಲ್ಲ ಕಿಡ್ನಿ. ನನಗೆ ಒಂದು ಕಾಲ್ ಬಂದಿತ್ತು, ಸರ್ ನಾ ಕಿಡ್ನಿ ಮಾರ್ಬೇಕು ಸರ್, ನಮ್ಮ ಮಕ್ಕಳದು ಒಬ್ಬ ತಿಲಕ್ ಅಂತ ಹುಡುಗ ಫೋನ್ ಮಾಡ್ಬಿಟ್ಟು, ನಂದು ಕಿಡ್ನಿ ಮಾಡ್ಬೇಕು ಸರ್, ನಮ್ಮ ಮಗುದ್ದೆ ಫೀಸ್ ಕಟ್ಟಬೇಕಾಗಿದೆ. ನಾನು ಅದು ಮಾತಾಡಿದ್ಮೇಲೆ ಸುಮಾರು ಅದು 10 ಲಕ್ಷ ಅಂದ್ರೆ 1 ಮಿಲಿಯನ್ 2 ಮಿಲಿಯನ್ ವಿಡಿಯೋ ಓಡ್ತದ, ಅದು ಆಡಿಯೋ ಕೇಳಿಸ್ಕೊಂಡ. ಅವ್ನು ಹೇಳ್ತಾರಂತದ್ ವಿಚಾರ ಏನಂದ್ರೆ, ಅಷ್ಟು ಸ್ಥಿತಿ ಆಗ್ಬಿಟ್ಟಿದೆ. ಯಾವ್ದಾದ್ರು ಒಬ್ಬ ವ್ಯಕ್ತಿ ಬಡವ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋಂತ ಸ್ಥಿತಿ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಹಂಗೆ ಸರ್ ಇರುವಂತದ್ದು. ವಾಸ್ತವದಲ್ಲಿ ಡಾಕ್ಟರ್ ಇದ್ರೆ ನರ್ಸ್ ಇರಲ್ಲ, ನರ್ಸ್ ಇದ್ರೆ ಟೆಕ್ನಿಷಿಯನ್ ಇರಲ್ಲ, ಟೆಕ್ನಿಷಿಯನ್ ಇದ್ರೆ ಮೆಡಿಸಿನ್ಸ್ ಇರಲ್ಲ. ಇದು ಪರಿಸ್ಥಿತಿ ಇರೋಂಥದ್ದು. ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರೋದೇ ಇಲ್ಲ. ಅವ್ರ ಕಾರ್ಯಸ್ಥಳದಲ್ಲಿ ಇರ್ಬೇಕು. ಯಾವ್ದಾದ್ರು ಒಬ್ಬ ಮೆಡಿಕಲ್ ಆಫೀಸರ್ ಆಗಿದ್ದಾನೆ ಅಥವಾ ವೈದ್ಯಾಧಿಕಾರಿ ಆಗಿದ್ದಾನೆ ಅಂದ್ರೆ ಅದೇ ಜಾಗದಲ್ಲಿ ಇರ್ಬೇಕು. ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೋ ಅವರು ಟೆರಿಟರಿಯಲ್ಲೇನೆ ಸರೌಂಡಿಂಗ್ಸ್ ಅಲ್ಲೇ ಇರ್ಬೇಕಂತ ಆದೇಶ ಇರುವಂತದ್ದು ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ನಮ್ದು. ಇವತ್ತಿನ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ ಅಂತ ಇದ್ದಾರೆ. ತುಂಬಾ ಹಾನೆಸ್ಟ್ ಆಗಿರುವಂತದ್ದು, ಪ್ರಾಮಾಣಿಕ ಆಗಿರುವಂತವ್ರು ಅಂತ ಆಫೀಸರ್ ಇದ್ದಾರೆ. ಅವ್ರ ಹೆಸರಲ್ಲೇನೆ ಒಂದು ಗ್ರಾಮ ಇದೆ, ಗುಪ್ತ ಶೆಟ್ಟಿ ಹಳ್ಳಿ ಅಂತ. ಹರ್ಷ ಗುಪ್ತಾ ಸರ್ ಹೆಸರು ಗುಪ್ತಾ, ಮತ್ತು ಶೆಟ್ಟಿ ಅಂದ್ರೆ ಈ ಮಧುಕರ್ ಶೆಟ್ಟಿ ಅಂತ ಇದ್ರಲ್ಲ IPS ಆಫೀಸರ್, ಅವರು ಇಬ್ರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವ್ರ ಹೆಸರೇ ಚೇಂಜ್ ಮಾಡಿದ್ದಾರೆ. ಆತರ ಎಮಿನೆಂಟ್ ಆಫೀಸರ್ ಮೈಸೂರಲ್ಲಿ ಇದ್ರು, ಬೀದರಲ್ಲಿ ಇದ್ರು, ಅಂತವ್ರು ಒಳ್ಳೆ ಆಫೀಸರ್ಸ್ ಇದ್ದಾರೆ. ಬಟ್ ಈಗ ಏನಂದ್ರೆ ಅವ್ರ ಆಫೀಸರ್ ಕೆಳಗಡೆ ಒಂದಿಷ್ಟು ಜನ ಸರ್ಕಾರಿ ಅಧಿಕಾರಿಗಳು, ಅಂದ್ರೆ ಈ ಮೆಡಿಕಲ್ ಆಫೀಸರ್ಸ್ ಆಗ್ಲಿ, THO ಆಗ್ಲಿ, ತಾಲೂಕು ಆಫೀಸರ್ ಆಗ್ಲಿ, DHO ಆಗ್ಲಿ, ಸಾಕಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಬರೀ ಸುಲಿಗೆ ಮಾಡ್ತಾರಂಥದ್ದು. 31 ಜಿಲ್ಲೆಯ DHOಗಳಲ್ಲಿ ಆಲ್ಮೋಸ್ಟ್ 70-80% ಬರ ಸುಲಿಗೆನೆ ಮಾಡ್ತಾರಂಥದ್ದು. ಯಾಕಂದ್ರೆ ಅವ್ರು ಸುಲಿಗೆ ಯಾಕೆ ಮಾಡ್ತಾರೆ ಹೇಳಿ? ಅವರು ಆ ಪೋಸ್ಟಿಗೆ ಬರೋದಕ್ಕೆ, ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾದ್ರೆ ಮಿನಿಮಮ್
35ರಿಂದ 40 ಲಕ್ಷ ಲಂಚ ಕೊಟ್ಟು ಬರ್ಬೇಕು. ಯಾರಿಗೆ ಕೊಡ್ಬೇಕು? ಹೌದಾ? ಹೌದು ಸರ್, ಖಂಡಿತವಾಗ್ಲೂ ಇದು ನಿಜ. ಇದು ಹೌದು ಸರ್, ನಾನು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಕ್ಯಾಮ್ರಾ ಮುಂದೆ ಹೇಳ್ತಾರಂತದ್ದು. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನನ್ಗೆ ಹೆಂಗೆ ಗೊತ್ತು ಈ ಮಾಹಿತಿ ಅಂದ್ರೆ ನನ್ನ ಹತ್ರನೇ ಬಂದಿದ್ದಾರೆ. ಸರ್ ಡಾಕ್ಟ್ರೆ, ನೀವು ಪೊಲಿಟಿಕ್ಸ್ಗೆ MLA ನಿಂತ್ಕೊಂಡಿದ್ರಿ, ನಮ್ಗೆಲ್ಲಾದ್ರೂ ಒಂದು ಪೋಸ್ಟಿಂಗ್ ಮಾಡಿಸಿ ಸರ್, ನಮ್ಮನ್ನ ಕಿದ್ವಾಯಿ ಡೈರೆಕ್ಟರ್ ಮಾಡಿಸಿ, ಇಲ್ಲ KC ಜನರಲ್ ಮೆಡಿಕಲ್ ಡೈರೆಕ್ಟರ್ ಮಾಡಿಸಿ, ನನಗೆ DHO ಮಾಡಿಸಿ, THO ಮಾಡಿಸಿ ಅಂತ ಲಕ್ಷ ಸರ್. ನನ್ನ ಹತ್ರ ಒಬ್ಬ 22 ಲಕ್ಷ ಕಟ್ಕೊಂಡ್ ಬಂದಿದ್ದ. ನನ್ನ ಹತ್ರ 22 ಲಕ್ಷ ಬ್ಯಾಗಲ್ಲಿ ತುಂಬ್ಕೊಂಡ್ ಬಂದ್ಬಿಟ್ಟು MLA ಇಂಟ್ರೊಡ್ಯೂಸ್ ಮಾಡಿಸಿ ಸರ್. ನನಗೆ ಅಲ್ಲಿ 30 ಲಕ್ಷ ನಡೀತಾ ಇದೆ, ನನ್ನ ಹತ್ರ 22 ಇದೆ, ಇನ್ನೂ 8 ಕಡಿಮೆ ಇಲ್ಲ ಸರ್, 8 ಕಡಿಮೆ ಇದೆ ಅದಕ್ಕಾಗಿ ಅಂತ. 30 ಲಕ್ಷ 40 ಲಕ್ಷ ಬೆಂಗಳೂರು ಅಂತ ನಗರ ಜಿಲ್ಲೆಯ DHO ಆಗ್ಬೇಕಾದ್ರೆ, ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾದ್ರೆ 40-45 ಲಕ್ಷ ಬೇಕು ದುಡ್ಡು. ಅವನು 45 ಲಕ್ಷ ಕೊಟ್ಟು ಬಂದ್ಮೇಲೆ ಇನ್ನು ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಏನಿರುತ್ತೆ ಸರ್? 40 ಲಕ್ಷಕ್ಕೆ 1 ಕೋಟಿ ಮಾಡ್ಲೇಬೇಕಲ್ಲ, ಮಿನಿಮಮ್ 60 ಲಕ್ಷ ಅದ್ ಮಾಡ್ಲೇಬೇಕಲ್ಲ, 1 ವರ್ಷ 2 ವರ್ಷ. ಅದಕ್ಕೆ ಏನ್ ಮಾಡ್ತಾರಂದ್ರೆ, ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈ ನಕಲಿ ಡಾಕ್ಟರ್ಸ್ನ ಎರಾಡಿಕೇಟ್ ಮಾಡಲ್ಲ, ನಕಲಿ ಡಾಕ್ಟರ್ಸ್ನ ರನ್ ಮಾಡಿ ಅವ್ರ ಕಡೆಯಿಂದ ಹಫ್ತಾ ವಸೂಲಿ ಮಾಡೋದು ಮಂತ್ಲಿ, ಈ ತರದ್ದು ಇದೆ ಹಳ್ಳಿಗಳಲ್ಲಿ. ಹೌದು ಸರ್, ಅಂದ್ರೆ ಫೇಕ್ ಡಾಕ್ಟರ್ಸ್ ಗಳಿಂದ ಇವ್ರು ಹಫ್ತಾ ವಸೂಲಿ ಮಾಡ್ತಾರೆ. ಗುಲ್ಬರ್ಗಾದಂತ ಜಿಲ್ಲೆಯಲ್ಲಿ ಇದನ್ನೇ ಮಾಡ್ತಾರಂತ ಅಲ್ಲಿರುವಂತ DHOಗಳು, THOಗಳು, ಮೆಡಿಕಲ್ DHOಗಳು. ಹೌದು, ಜಿಲ್ಲಾ ಆರೋಗ್ಯ ಡಾಕ್ಟರ್ ಗಳಿಂದ ದುಡ್ಡು ವಸೂಲಿ ಮಾಡ್ತಾರೆ, ಮಂತ್ಲಿ ವಸೂಲಿ ಮಾಡ್ತಾರೆ. ಅಂದ್ರೆ ಫೇಕ್ ಡಾಕ್ಟರ್ಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದಾರೆ? ಹೌದು ಸರ್, ಗುಲ್ಬರ್ಗ ಅಂತ ಜಿಲ್ಲೆಯಲ್ಲೇನೆ ಸುಮಾರು ಒಂದು 700-800 ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ. ನಕಲಿ ಡಾಕ್ಟರ್ ಸಂಘ ಕಟ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಪ್ರಾಥಮಿಕ ಚಿಕಿತ್ಸಕರ ಸಂಘ ಅಂತ. ಅಂದ್ರೆ ನಕಲಿ ಡಾಕ್ಟರ್ ಸಂಘ ಅಂತ ಕಟ್ಕೊಳ್ಳಲ್ಲ ಯಾರು, ಹೆಸರು ಇಟ್ಕೋಬೇಕು ಒಂದು ಚೆನ್ನಾಗಿರೋಂತ. ಪ್ರಾಥಮಿಕ ಚಿಕಿತ್ಸರ ಸಂಘ, ಪ್ರೈಮರಿ ಟ್ರೀಟ್ಮೆಂಟ್ ಕೊಡೋರು ಕೊಡ್ತೀವಿ ನಾವು. ಅಂದ್ರೆ ಈಗ ಯಾರು ಪ್ರೈಮರಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರೆಲ್ಲ ನಕಲಿ ಡಾಕ್ಟರ್ ಅಂತ ಆಯ್ತು. 101% ಸರ್. ಡಾಕ್ಟರ್ ಅಂತ ಹೆಂಗ ಆಗ್ತೀರಾ? ಡಾಕ್ಟರ್ ಅಂದ್ರೆ ಅವ್ನು ಕ್ವಾಲಿಫೈಡ್ ಆಗಿರ್ಬೇಕು ಅಲ್ವಾ? ಅವ್ನು ಕ್ವಾಲಿಫಿಕೇಶನ್ ಇಲ್ದೇ ಇರಿದ್ರೆ, ಈಗ ಹಳ್ಳಿಯಲ್ಲಿ ಇದೆ ಉತ್ತರ ಕರ್ನಾಟಕ ಕಡೆ ಆಲ್ಮೋಸ್ಟ್ ಗುಲ್ಬರ್ಗ ಅಂತ ಜಿಲ್ಲೆಯಲ್ಲಿ, ಗುಲ್ಬರ್ಗ, ಬೀದರು, ರಾಯಚೂರು, ಬಿಜಾಪುರ, ಆಲ್ಮೋಸ್ಟ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇಲ್ವೇ ಇಲ್ಲ. ಅಲ್ಲಿ 100 ಡಾಕ್ಟರ್ಸ್ ಇದ್ರೆ 15-20% ಡಾಕ್ಟರ್ಸು ರಿಯಲ್ ಡಾಕ್ಟರ್ಸ್ ಇದಾರೆ. 80% ಜನ ಫೇಕ್ ಡಾಕ್ಟರ್ಸ್ ಇರೋಂಥದ್ದು. ಈ ಫೇಕ್ ಡಾಕ್ಟರ್ಸ್ಗೋಸ್ಕರ ನಮ್ಮ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ ಆರ್ಡರ್ ಮಾಡಿದ್ರು. ಕಮಿಷನರ್ ಸರ್, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಮಿಷನರ್ ಸರ್, ಅವರು ಆರ್ಡರ್ ಪಾಸ್ ಮಾಡಿದ್ರು. ಯಾರ್ಯಾರು ನಕಲಿ ಡಾಕ್ಟರ್ಸ್ ಇದ್ದಾರೆ ಅವ್ರ ಮಾಹಿತಿ ಕೊಡಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಮತ್ತೆ ಒಂದು ಆರ್ಡರ್ ಪಾಸ್ ಮಾಡಿದ್ರು. ಯಾವ್ದು ಕೆಲಸ ಆಗ್ತಾ ಇಲ್ಲ. ಯಾವಾಗ ಹೇಳ್ತಾರೆ ಅವಾಗ ಹೋಗುವಂಥದ್ದು, ರೇಡ್ ಮಾಡುವಂಥದ್ದು, ಕ್ಲಿನಿಕ್ ಹೋಗಿ 3 ದಿನ ಕ್ಲೋಸ್ ಮಾಡ್ರಪ್ಪ ಅನ್ನೋಂಥದ್ದು, ಮೀಡಿಯಾ ಮುಂದೆ ಬಂದು ಬೈಟಲ್ಲಿ ನೋಡಿ ಇವತ್ತು 23 ಕ್ಲಿನಿಕ್ಗಳನ್ನ ಕ್ಲೋಸ್ ಮಾಡಿಸಿದೀವಿ, ಮುಚ್ಚಿದೀವಿ ಅಂತ ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಡೋದು. ನಾಳೆ 3 ದಿನ ಆದ್ಮೇಲೆ ಶುರು ಮಾಡೋದು ಹಪ್ತಾ ವಸೂಲಿ ಮಾಡೋಂಥದ್ದು. ಇದೇ ಮಾಡ್ತಾರೆ, ಇಡೀ ರಾಜ್ಯದಲ್ಲಿ ಇದೇ ಆಗ್ತಾರಂತ. ಇದು ರಿಪೀಟೆಡ್ ಆಗ್ತಾ ಇದೆನಾ? ಅಂದ್ರೆ ಈ ಹಿಂದೆ ಆ ತರ ಮುಚ್ಚಿಸಿ ಮತ್ತೆ ಓಪನ್ ಮಾಡಿದ್ದೇನೆ ಸಾಕಷ್ಟು ಸರ್. ನಾನೇ ಎಷ್ಟೋ ಕ್ಲಿನಿಕ್ ಗಳ ಮುಚ್ಚಿದ್ದೀನಿ. ಇದೇ ಇದೆ ಕೊಪ್ಪಳ ಅಂತಿದೆ, ಕೊಪ್ಪಳ ಜಿಲ್ಲೆಯಲ್ಲಿ ಹನುಮನಾಳ್ ಅಂತ ಒಂದು ಕುಷ್ಟಗಿ ತಾಲೂಕು ಹನುಮನಾಳ್ ಇದೆ. ಹನುಮನಾಳದಲ್ಲಿ ಒಬ್ಬ ನಕಲಿ ಡಾಕ್ಟರ್ ಇದ್ದಾನೆ, ವೀರಭದ್ರೇಶ್ವರ ಕ್ಲಿನಿಕ್ ಅಂತ. ಅಲ್ಲಿರುವಂತ ಜಿಲ್ಲಾ ಆರೋಗ್ಯಾಧಿಕಾರಿ ಒಬ್ರು, ಯಾರೋ ಗೊತ್ತಿಲ್ಲ ಅವ್ರ ಹೆಸರು, ಜಿಲ್ಲಾ ಆರೋಗ್ಯ ಕೊಪ್ಪಳ ಜಿಲ್ಲಾ ಆರೋಗ್ಯಾಧಿಕಾರಿ, ಕೊಪ್ಪಳ THO ಆನಂದ್ ಕುಷ್ಟಗಿ ಅಂತ, ಆನಂದ್ ಅಂತ ಅವ್ರದ್ದು. ಆಮೇಲೆ DC ಜಿಲ್ಲಾಧಿಕಾರಿ ಅವರಿಗೆ ನಾನು ಮಾಹಿತಿ ಕೊಟ್ಟೆ. ಸರ್ ಇವಾಗ ರೀಸೆಂಟ್ ಆಗಿ ಈಗ ಕಂಪ್ಲೇಂಟ್ ಕೊಟ್ರು. ಅದು ಯಾಕೆ ಬೇಕು ಸರ್ ನಿಮ್ಗೆ ಅಂತ ಕೇಳ್ತಾರೆ ನನ್ನನ್ನ ಅವರು. ಯಾರು? ಇದು DC ಅವರು. ಯಾಕೆ ಅದನ್ನ ಮಾಡ್ತೀವಲ್ಲ. DHO ಇದ್ರೆ ಫೋನ್ ಎತ್ತಲ್ಲ, THO ಇದ್ರೆ ಫೋನೇ ಎತ್ತಲ್ಲ. ಮತ್ತೆ SP ಫೋನ್ ಮಾಡಿದೆ, SP ಅವರಿಂದ DSP ಫೋನ್ ಮಾಡಿದೆ, ಅವ್ರು ಮಾಡ್ತೀವಿ ಸರ್ ಅಂತ. ಅಂದ್ರೆ ಅವ್ರು ಏನ್ ಹೇಳ್ತಾರ ಅಂತದ್ದು, ಪೊಲೀಸ್ ಇಲಾಖೆ ಅಂತವ್ರು DHO ಮತ್ತೆ THO ಬಂದು ಕಂಪ್ಲೇಂಟ್ ಕೊಟ್ರೆ ನಾವು ಮಾಡ್ತೀವಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಮಾಡ್ತಾನೆ ಇಲ್ಲ. DHO THO ಅಲ್ಲಿ ಇರೋಂಥವ್ರು ಎಲ್ಲ ಕಲೆಕ್ಷನ್ ಮಾಡ್ತಾ ಇದಾರೆ ಸರ್. ಬೇಸಿಕಲಿ ಒಬ್ಬ ನಾರ್ಮಲ್ ಸಿಟಿಸನ್ ಹೋಗಿ ಇವರು ಫೇಕ್ ಡಾಕ್ಟರ್, ಇವರು ಫೇಕ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ತಗೊಳಲ್ವಾ? ಪೊಲೀಸ್ಗೆ ಬರಲ್ಲ ಸರ್ ಅದು. ಫಸ್ಟ್ ಅಲ್ಲಿರುವಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಇರುವಂತ ಒಬ್ಬ ಅಧಿಕಾರಿಗೆ THO ಮತ್ತೆ DHO ಬರುತ್ತೆ. ಈಗ ಅವರು ಅವ್ರ ಜೊತೆ ಶಾಮೀಲಾಗಿರ್ತಾರೆ. ಈಗ ನೋಡಿ, ಅವ್ನು 45 ಲಕ್ಷ 25 ಲಕ್ಷ ಲಂಚ ಕೊಟ್ಟು ಬಂದ್ಮೇಲೆ ಕಲೆಕ್ಷನ್ ಎಲ್ಲಿಂದ ಮಾಡ್ತಾನೆ? ಈ ನಕಲಿ ಡಾಕ್ಟರ್ ಇಂದಾನೆ ಕಲೆಕ್ಷನ್ ಮಾಡಬೇಕು. ಈಗ ಅವ್ನು 45 ಲಕ್ಷ ಕೊಟ್ಟಲ್ಲ, ಯಾರಿಗ್ ಕೊಟ್ಟ ಅವನು? MLA ಅಥವಾ ಯಾವ್ದೋ ಮಿನಿಸ್ಟರ್ಗೆ, ಅಥವಾ ಮಿನಿಸ್ಟರ್ ಹಿಂದೆ ತಿರುಗಾಡ್ತಾರಲ್ಲ ಚಮಚಗಳು, ವೈಟ್ ಬಟ್ಟೆ ಹಾಕೊಂಡು, ಜುಬ್ಬ ಹಾಕೊಂಡು ತಿರುಗ್ತಾರಲ್ಲ, ಕತ್ತಲ್ ಚೈನ್ ಹಾಕೊಂಡು, ನೈ ಚೈನ್ ಹಾಕೊಂಡು, ಈ ತರದ್ ಮಾಡ್ತಾರಲ್ಲ, ಅವರೇ ಇದನ್ನ ಮಾಡುವಂತದ್ದು ಸರ್. ಈಗ ಹಾಳಾಗಿರುವಂತದ್ದು ಎಲ್ಲಿಂದ ದುಡ್ಡು ಬರುತ್ತೆ ಅವ್ರಿಗೆ? ನಾನು ಒಬ್ಬ ರಾಜಕಾರಣಿ ಆಗಿ, ನಾನು MLA ಕಂಟೆಸ್ಟ್ ಮಾಡಿದವರಾಗಿ ಖಂಡಿತವಾಗಿಲೂ ನಾನು ಕಣ್ಣಾರೆ
ನೋಡಿದೀನಿ ಅದನ್ನ. ಈ ತರನೇ ಇರುತ್ತೆ. ನಾನೇ ಕಂಟೆಸ್ಟ್ ಮಾಡಿದ್ಮೇಲೆ ನನ್ನ ಹತ್ರ ತಗೊಂಡಿದ್ದಾರೆ, ಸರ್ 30 ಲಕ್ಷದಲ್ಲಿ ನಿಮ್ಗೊಂದು 10 ಲಕ್ಷ ಇಟ್ಕೊಳ್ಳಿ ಸರ್, ಅಲ್ಲೊಂದು 20 ಲಕ್ಷ ಕೊಟ್ಟು ಮಾಡಿಸ್ಕೊಡ್ಸಿ ಸರ್ ಅಂತ. ಸಮಾಜದ ಫೇಕ್ ಡಾಕ್ಟರ್ಸ್ಗಳ ಹಿಂದೆ ರಾಜಕಾರಣಿಗಳ ಕೈವಾಡನೂ ಇದೆ ಅಂತೀರಿ? ಇಲ್ಲ, ಅದಕ್ಕೆ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ಅಲ್ವಾ ಅವ್ರಿಗೆ. ನಕಲಿ ಡಾಕ್ಟ್ರು ಅನ್ನ ಬಂದ ಅಂತ ಅವ್ರ ಅಣ್ಣನಿಗೆ ನಮಸ್ಕಾರ ಮಾಡಿ ಜೈ ಈ ತರದ್ ಮಾಡ್ಕೊಂಡು ಮತ್ತೆ ಅವ್ನು ವೋಟ್ ಹಾಕಿಸ್ತಾನೆ, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಡ್ತಾನೆ. ಈ ತರ ಒಂದು ನೆಕ್ಸಸ್ ಸರ್, ಬಿಗ್ ಮಾಫಿಯಾ ಇದು. ಈ ತರ ನಾವು ಹೇಳಿದಾಗ ಬಹಳ ಜನ ಅಂತಾರೆ ಹೆಂಗೆ ಇದು ಸಾಧ್ಯನಾ ಅಂತ. ಸಾಧ್ಯನಾ ಸರ್, ನಡೀತಾರಂತದ್ದು ವಾಸ್ತವದಲ್ಲಿ. 25-30 ಲಕ್ಷ ತಗೊಂಡು ಬರ್ತಾರಂದ್ರೆ ಒಂದು ಲೆಟರ್ ಸರ್, ಒಬ್ಬ MLA ಲೆಟರ್ ತಗೋಬೇಕಂದ್ರೆ ಅವ್ನ PAಗೆ 1 ಲಕ್ಷ 2 ಲಕ್ಷ ಕೊಡ್ಬೇಕು, ಮತ್ತೆ ಅವನ ಹತ್ರ ಹೋಗ್ಬೇಕು. ಈಗ MLAಗಳಾಗುವಂಥದ್ದು ಎಂತರ್ಗೊಳ್ತಾರೆ ಸರ್, ದಂಧೆಕೋರು, ದಗಾಕೋರು, ಆರಾಮ್ಕೋರು, ಲೋಫರ್ಗಳು, ಲುಚ್ಚಾಗಳೇ MLA ಆಗ್ತಾರಂಥದ್ದು. ಗಲ್ಲಿ ರೌಡಿ ಇರ್ತಾನೆ, ಆಮೇಲೆ ಗ್ರಾಮದ ರೌಡಿ ಆಗ್ತಾನೆ. ಎಲ್ರು ಹಂಗೆ ಅಲ್ವಲ್ಲ? ಇಲ್ಲವೇ ಬಹಳ ಜನ ಸರ್, 100% ಅವರೇ ಇರೋಂಥದ್ದು. ನನಗೇನು ಮುಜುಗರನೇ ಇಲ್ಲ. ಯಾಕೆ ನಾನೇ ಕೇಳ್ತಾ ಇದ್ದೆ, ನಾನು ಎಲ್ಲೂ ಹೇಳ್ತಾ ಇಲ್ಲ, ದಾಖಲೆ ಇಲ್ಲದೆ ಸಾಕ್ಷಿ ಇಲ್ಲದೆ ಹೇಳಲ್ಲ. ADR ರಿಪೋರ್ಟ್ ಅಂತ ಬರುತ್ತೆ, ಅದೇ ಎಲೆಕ್ಷನ್ ಕಮಿಷನ್ದು. ಅದ್ರಲ್ಲಿ ಇರುವಂತದ್ದು 60-70% ಕ್ರಿಮಿನಲ್ ಇರುವಂತದ್ದು. ಕೊಲೆ, ಬ್ಯಾಕ್ ಗ್ರೌಂಡ್ ಕೇಸು, ಕೊಲೆ, ರೇಪು, ಅತ್ಯಾಚಾರ, ಮೋಸ, ವಂಚನೆ, ದಗಾಕೋರ್ತನ, ಆರಾಮ್ಕೋರ್ತನ ಮಾಡಿದವ್ರು ಮಾತ್ರ MLA ಆಗುವಂಥದ್ದು. ಮೊದಲು ಗಲ್ಲಿಯಲ್ಲಿ ರೌಡಿ ಇರ್ತಾನೆ, ಆಮೇಲೆ ತಾಲೂಕು ರೌಡಿ, ಆಮೇಲೆ ಜಿಲ್ಲಾ ರೌಡಿ, ಆಮೇಲೆ ವಿಧಾನಸೌಧದ MLA. ಅವನಿಗೆ TH DH ತರ ಪ್ರಮೋಷನ್ ತಗೊಂಡು ಹೋಗ್ತಾನೆ. ಪ್ರಮೋಷನ್ ಏನಿಲ್ಲ, ಇವ್ರು ಗುಂಡಾಗಿರಿ ಮಾಡೋದೇ ಪ್ರಮೋಷನ್ ಅಲ್ವಾ? ಓಕೆ. ಈ ತರದ್ರಿಂದ ಈಗ MLAಗಳು ಆತರ ಆಗಿರೋದಕ್ಕೆ ಯಥಾ ರಾಜ ತಥಾ ಪ್ರಜಾ ಅಂತ. ನಾವ್ ಎಲೆಕ್ಟ್ ಮಾಡ್ತಾರದ್ ಎಂತವನ್ನ, ಯಾವ್ದೋ ಬಯೋಗ್ಯನ, ನೀಚನ್ನ, ದುಷ್ಟನ್ನ, ಪುಡಾರಿನ ಎಲೆಕ್ಟ್ ಮಾಡಿದಾಗ ಅವ್ನು ಏನ್ ಮಾಡ್ತಾನೆ ಹೇಳಿ? ಅವನಿಗೆ ಒಬ್ಬ MLA ಆಗ್ಬೇಕಾದ್ರೆ ಕನಿಷ್ಠ ಎಷ್ಟು ಬೇಕು ಸರ್? ಅವನು ಇಲೆಕ್ಷನ್ ಕೋಟ್ಯಾಂತರ ರೂಪಾಯಿ ಬೇಕು. ಯಾಕೆ ಬೇಕು? ಸಮಾಜ ಸೇವೆಗೆ ಬಂದಿದ್ದಾನೆ, ಕೋಟ್ಯಾಂತರ ರೂಪಾಯಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅವನು? 5 ಲಕ್ಷ ರೂಪಾಯಿ, ಒಂದು 5 ಕೋಟಿ ರೂಪಾಯಿ ಅವನು ಅಸೆಟ್ ಇರೋನು ಬಂದ್ರೆ 5 ವರ್ಷ ಆದ್ಮೇಲೆ 50 ಕೋಟಿ ಆಗುತ್ತೆ. ಮತ್ತೆ 5 ವರ್ಷ ಆದ್ರೆ 50 100 ಕೋಟಿ ಆಗುತ್ತೆ, 100 200 ಕೋಟಿ ಆಗುತ್ತೆ. ಅವ್ನು ಸಮಾಜ ಸೇವೆ ಮಾಡಕ್ ಬಂದಿದ್ದಾನ, ದಂಧೆ ಮಾಡಕ್ ಬಂದಿದ್ದಾನ? ದಂಧೆನ ಅಲ್ವಲ್ಲ ಸರ್? ನಿಮ್ಗೆ ಗೊತ್ತಲ್ಲ, ಯಾವ್ದಾರು ಒಬ್ಬ MLAದು ಅವ್ನ ಮನೆಗೆ 2 ಎಕರೆ ಬಂಗ್ಲೆ ಇರುತ್ತೆ, ಒಂದ್ 4 ನಾಯಿ ಸಾಕಿರ್ತಾನೆ, ಒಂದಿಷ್ಟು ಈ ನಾಯಕರು ಅಂತ ಇರ್ತಾರೆ ನೋಡಿ, ಬಟ್ಟಂಗಿಗಳು, ಅವ್ರದ್ದೊಂದು ಕಟ್ಕೊಂಡಿರ್ತಾನೆ ಪಟಾಲಂನ. ಏರಿಯಾಗ 4 ರೌಡಿಗಳನ್ನ, ಕ್ರಿಮಿನಲ್ಸ್ ಗಳನ್ನ, ಥಗ್ಸ್ ಗಳನ್ನ ಇಟ್ಕೊಂಡಿರ್ತಾನೆ. ಮತ್ತೆ ಸ್ಟೇಷನ್ ಮೇಂಟೈನ್ ಮಾಡ್ತಾರೆ, ಮತ್ತೆ ಕೇಸ್ ಹಾಕ್ತಾರೆ. ಇದೇ MLA ಆಗೋದಕ್ಕೆ ಏನು ಅಧಿಕಾರ, ಇದು ಕ್ವಾಲಿಫಿಕೇಶನ್ ಏನು ಇಲ್ವೇ ಇಲ್ಲ. ಗುಂಡಾಗಿರಿ ಮಾಡ್ಬೇಕು, ಫುಲ್ ಟೈಮ್ ಗುಂಡಾಗಿರಿ ಮಾಡಿ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ಬೇಲ್ ತಗೊಂಡ್ ಬಂದ್ರೇನೆ ಅವನಿಗೆ MLA ಆಗುವಂಥದ್ದು. ನ್ಯಾಯಯುತವಾಗಿ ಸರ್, ನಮಸ್ಕಾರ ಸರ್, ನಾನು ಡಾಕ್ಟ್ರು, ತುಂಬಾ ಒಳ್ಳೆ ಕೆಲಸ ಮಾಡಿದೀನಿ, ಜನಕ್ಕೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ನಮ್ಗೆ ಓಟ್ ಹಾಕಿ, ನಾವು ನಿಮ್ಗೆ ಒಳ್ಳೇದ್ ಮಾಡ್ತೀವಿ ಅಂದ್ರೆ ಜನ ಎಲ್ಲ ಓಟ್ ಹಾಕಲ್ಲ. ಅದಕ್ಕೆ ನಿಮ್ಗೆ ಯಾಕೆ ಬೇಕ್ರಿ ಡಾಕ್ಟರ್? ನಾನೇ ಎಲೆಕ್ಷನ್ಗೆ ಹೋದಾಗ ನಿಮ್ಗೆ ಯಾಕೆ ಬೇಕ್ರಿ ಇಂತ ಬಿಸಿಲಲ್ಲಿ ಯಾಕೆ ತಿರುಗ್ತೀರಿ? ನಿಮ್ಗೆ ಯಾವನ್ ಓಟ್ ಹಾಕ್ತಾನ್ರಿ ಅಂತ. ಜನ ಒಳ್ಳೆಯವ್ರಿ. ನೀವು ಎಲ್ಲಿಂದ ಕಂಟೆಸ್ಟ್ ಮಾಡಿದ್ರಿ? ಬಿಜಾಪುರಿಂದ ಕಂಟೆಸ್ಟ್ ಮಾಡಿ. ಯಾಕೆ ಎಲೆಕ್ಷನ್ ನಿಲ್ಬೇಕು, ಪಾಲಿಟಿಕ್ಸ್ ಗೆ ಬರ್ಬೇಕಂತ ಯಾಕೆ ಸರ್? ನಾನು ಈ ಎಲ್ಲ ಅನಾಚಾರಗಳನ್ನು ನೋಡಿ ಅನಿಸ್ತಾ ತುಂಬಾ ಸರ್. ಈಗ ಒಬ್ಬ ಎಜುಕೇಟೆಡ್ ಆಗಿರೋಂಥವ್ನು, ಓದಿದವನು, ತಿಳಿದಿರೋನು, ಆಸ್ತಿವಂತ, ಸಮಾಜದಲ್ಲಿ ಆಗು ಹೋಗೋಳು ಗೊತ್ತು, ಆರ್ಥಿಕವಾಗಿ ಸ್ಥಿತಿವಂತ, ನನ್ನಂತವನೇ ಈ ರಾಜಕಾರಣ ಮಾಡ್ಬೇಕಾಗಿರೋಂಥದ್ದು. ಯಾವ್ದೋ ದಂಧೆಕೋರ, ಹರಾಮ್ಕೋರ, ಲೋಫರ್, ಲುಚ್ಚ ಎಲ್ಲ ಕೆಲಸ ಮಾಡ್ಬೇಕಾಗಿಲ್ಲ ಸರ್. ಎಜುಕೇಟೆಡ್ ಬರ್ಬೇಕಾಗಿರೋಂಥದ್ದು. ಈಗ ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ ಯಾಕೆ ಹೊಡೆದ್ರು ಗೊತ್ತಲ್ಲ ನಿಮ್ಗೆ? ಅಲ್ಲಿರೋ ಸುಪ್ರೀಂ ಕೋರ್ಟ್ನ, ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಾಕಿದ್ರು. ಯಾರೋ ಮೀಡಿಯಾದವ್ರು ತಂದು ರೋಡಲ್ಲಿ ಹೊಡೆದ್ರು. ಹೌದು, ಯಾವ್ದೋ ಇದು ಫೈನಾನ್ಸ್ ಮಿನಿಸ್ಟರ್ನ ಬ್ರಿಡ್ಜ್ ಇಂದ ಎತ್ತಿ ಬಿಸಾಕಿದ್ರು. ಜನ ರೊಚ್ಚಿಗೆದ್ದಾಗ ಇಲ್ಲಿರುವಂತ 224 MLAಗಳು, 19 ಜನ MP ಗಳು, ಇವ್ರ ಪರಿಸ್ಥಿತಿ ಇದೇ ಆಗತ್ತೆ. ಜನ ತಲೆ ಕಟ್ರೆ ಸರ್, ಇವ್ರು ಬತ್ಲೆ ಮಾಡಿ ಬೀದಿಯಲ್ಲಿ ಹೊಡಿತಾರೆ. ಜನದ ಆಕ್ರೋಶ ಹಂಗಿದೆ. ಸಮಾಜದಲ್ಲಿ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಅದಾಗಲ್ಲ ಹೋಗಲ್ಲ ಅಂತ. ಅಲ್ಲಿ ಶ್ರೀಲಂಕಾದಲ್ಲಿ ಕನ್ಸ್ಕೊಂಡಿದ್ರ ಸರ್ ಯಾರಾದ್ರೂ ಮಾಡ್ತಾರಂತ? ಇಲ್ಲ. ಅಲ್ಲಿರೋಂಥ ಜಂಜಿ ಅಂದ್ರೆ 20-21 ವರ್ಷದ ಯುವಕರು ಮಾಡಿರೋಂಥದ್ದು ಅದನ್ನ ಹೋರಾಟನ. ಹಾಗಾಗಿ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು. ಇದು ಎಲ್ಲ ಸಿಸ್ಟಮ್ಗೆ ಕಾರಣ ಸರ್. ಪೊಲಿಟಿಕ್ಸ್ಗೂ ಹೆಲ್ತ್ಗೂ ಹೆಂಗ್ ಲಿಂಕು ಅಂತಾರೆ ಸರ್. ಪೊಲಿಟಿಕ್ಸ್ಗೂ ಹೆಲ್ತ್ಗೂ ಎಲ್ಲ ನಮ್ಮ ನಿರ್ಧಾರ ಆಗೋದು, ನಮ್ಮ ಭವಿಷ್ಯ ನಿರ್ಧಾರ ಆಗುವಂಥದ್ದು ಈ ರಾಜಕಾರಣಿಗಳಿಂದ. ವಿಧಾನಸೌಧ ಅನ್ನೋಂಥದ್ದು ದೇವಾಲಯ ಇದ್ದಂಗೆ, ಗರ್ಭಗುಡಿ ಅದು. ಅಲ್ಲಿ ಏನು ಡಿಸಿಷನ್ ಆಗುತ್ತೋ ನಮ್ಮ ಎಲ್ಲರ ಬಾಳು ಬೆಳಕಾಗುವಂಥದ್ದು.